ಇನ್ನು ನಿರ್ಮಾಪಕಿ ಪುಷ್ಪಾ ಅರುಣ್ ಕುಮಾರ್ ಅವರು ಈ ಹಿಂದೆ ಅನೇಕ ವಿವಾದಗಳಿಗೆ ಗುರಿಯಾಗಿದ್ದರು. ನಟ ಯಶ್ ಅವರ ತಾಯಿ ನಿರ್ಮಾಪಕಿ ಪುಷ್ಪಾ ಅರುಣ್ ಕುಮಾರ್ ಅವರು ನಿರ್ಮಾಣ ಮಾಡಿದಂತಹ ಕೊತ್ತಲವಾಡಿ ಸಿನಿಮಾಗೆ ಸಂಬಂಧಪಟ್ಟಂತಹ ಒಂದು ವಿವಾದದಲ್ಲಿ ತಮ್ಮನ್ನ ವಂಚಿಸಿ ಬೆದರಿಸಿದ್ದಾರೆ ಅಂತ ಐವರ ವಿರುದ್ಧ ಅವರು ದೂರನ್ನ ದಾಖಲು ಮಾಡಿದ್ದಾರೆ. ಕೊತ್ತಲವಾಡಿ ಸಿನಿಮಾ ಪ್ರಚಾರವನ್ನ ತಾನೇ ಮಾಡ್ತೀನಿ ಅಂತ ಹೇಳ್ಕೊಂಡು ಹಣವನ್ನ ಪಡೆದು ಮೋಸ ಮಾಡಿರುವಂತಹ ಆರೋಪ ಇದೀಗ ಕೇಳಿ ಬಂದಿದೆ. ಕಲಾವಿದರು ತಮಗೆ ಸರಿಯಾಗಿ ಸಂಭಾವನೆಯನ್ನ ಕೊಟ್ಟಿಲ್ಲ ಅಂತ ಆರೋಪ ಮಾಡಿದ್ದು ಕೂಡ ಭಾರಿ ಸುದ್ದಿಯಾಗಿದೆ. ವಾರದ ಹಿಂದೆ ಪುಷ್ಪಾ ಅವರು ದೂರನ್ನ ಕೊಟ್ಟಿದ್ದು ಈ ವಿಚಾರ ತಡವಾಗಿ ಬೆಳಕಿಗೆ ಬಂದಿದೆ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ಪ್ಲಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ವೀಕ್ಷಕರೇ, ಕೊತ್ತಲವಾಡಿ ಸಿನಿಮಾ ವಿವಾದಗಳಿಗೆ ಬ್ರೇಕ್ ಬೀಳುವಂತೆ ಕಾಣ್ತಾನೆ ಇಲ್ಲ. ಇನ್ನು ಈ ಸಿನಿಮಾ ಸ್ಟಾರ್ಟ್ ಆದಾಗಿನಿಂದಲೂ ಸಹ ಒಂದಲ್ಲ ಒಂದು ವಿವಾದಗಳು ಭುಗಿಲೇಳ್ತಾನೆ ಇದೆ. ಇನ್ನು ನಿರ್ಮಾಪಕಿ ಪುಷ್ಪಾ ಅರುಣ್ ಕುಮಾರ್ ಅವರು ಈ ಹಿಂದೆ ಅನೇಕ ವಿವಾದಗಳಿಗೆ ಗುರಿಯಾಗಿದ್ರು. ಸಿನಿಮಾ ತೆರೆ ಕಂಡು ಒಂದು ತಿಂಗಳು ಸಹ ಕಳೆದ್ರು ಸಿನಿಮಾದಲ್ಲಿ ನಟನೆ ಮಾಡಿದಂತಹ ಕಲಾವಿದರೊಬ್ಬರಿಗೆ ಇನ್ನೂ ಹಣ ಬಂದಿಲ್ಲ ಅಂತ ಆತ ವಿಡಿಯೋ ಮೂಲಕ ತಮ್ಮ ಅಳಲನ್ನ ತೋಡ್ಕೊಂಡಿದ್ರು. ಹೀಗೆ ಹಲವಾರು ವಿಚಾರದಲ್ಲಿ ನಿರ್ಮಾಪಕಿ ಪುಷ್ಪಾ ಅರುಣ್ ಕುಮಾರ್ ಅವರು ವಿವಾದಗಳಿಗೆ ಬಲಿ ಆಗ್ತಾ ಇದ್ದು, ಈಗ ಮತ್ತೊಂದು ಕಾರಣಕ್ಕೆ ಸಿಲುಕಿ ಪೊಲೀಸ್ ಠಾಣೆಯನ್ನ ಮೆಟ್ಟಿಲನ್ನ ಹೇರಿದ್ದಾರೆ. ಹೌದು, ನಟ ಯಶ್ ಅವರ ತಾಯಿ ನಿರ್ಮಾಪಕಿ ಪುಷ್ಪಾ ಅರುಣ್ ಕುಮಾರ್ ಅವರು ನಿರ್ಮಾಣ ಮಾಡಿದಂತಹ ಕೊತ್ತಲವಾಡಿ ಸಿನಿಮಾಗೆ ಸಂಬಂಧಪಟ್ಟಂತಹ ಒಂದು ವಿವಾದದಲ್ಲಿ ತಮ್ಮನ್ನ ವಂಚಿಸಿ ಬೆದರಿಸಿದ್ದಾರೆ ಅಂತ ಐವರ ವಿರುದ್ಧ ಅವರು ದೂರನ್ನ ದಾಖಲು ಮಾಡಿದ್ದಾರೆ. ನಟ ಯಶ್ ಅವರ ತಾಯಿ ಪುಷ್ಪಾ ಅರುಣ್ ಕುಮಾರ್ ಅವರು ಕೊತ್ತಲವಾಡಿ ಸಿನಿಮಾ ಮೂಲಕ ನಿರ್ಮಾಪಕಿಯಾಗಿ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ರು. ಆದರೆ ಆಗಸ್ಟ್ 1ರಂದು ತೆರೆ ಕಂಡಂತಹ ಈ ಸಿನಿಮಾ ಗಲ್ಲಾಪೆಟ್ಟಿಗೆಯಲ್ಲಿ ಸೋತು ಅವರಿಗೆ ಭಾರಿ ನಷ್ಟ ಕೂಡ ಆಗಿತ್ತು. ಇದೀಗ ಸಿನಿಮಾ ಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಪುಷ್ಪಾ ಅವರು ಕಾನೂನಿನ ಹೋರಾಟಕ್ಕೆ ಇಳಿದಿದ್ದಾರೆ. ಪುಷ್ಪಾ ಅರುಣ್ ಕುಮಾರ್ ಅವರು ಸಿನಿಮಾ ಪ್ರೋ ಅಂದ್ರೆ PRO ಹರೀಶ್ ಅರಸು ಸೇರಿದಂತೆ ಮನು, ನಿತಿನ್, ಮಹೇಶ್ ಗುರು ಮತ್ತೆ ಸ್ವರ್ಣಲತಾ ಹೀಗೆ ಐವರ ವಿರುದ್ಧ FIR ಅನ್ನ ದಾಖಲಿಸಿದ್ದಾರೆ. ಈ ಐವರು ಸಿನಿಮಾ ಪ್ರಮೋಟ್ ಮಾಡೋದಾಗಿ ಹೇಳಿ ಬರೋಬ್ಬರಿ 64 ಲಕ್ಷ ರೂಪಾಯಿ ಹಣವನ್ನ ಪಡೆದಿದ್ದಾರೆ. ಆದ್ರೆ ಸರಿಯಾಗಿ ಪ್ರಚಾರ ಮಾಡದೆ ಹಣವನ್ನ ಸಹ ದುರುಪಯೋಗ ಪಡಿಸಿಕೊಂಡು ಬಳಿಕ ಸಿನಿಮಾವನ್ನ ಪ್ರಮೋಟ್ ಮಾಡಿದ್ದಾರೆ ಅಂತ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಹರೀಶ್ ಕನ್ನಡ ಚಿತ್ರರಂಗದಲ್ಲಿ PRO ಆಗಿ ಗುರುತಿಸಿಕೊಂಡಂತವರು, ಸಾಕಷ್ಟು ಸಿನಿಮಾಗಳ ಪ್ರಚಾರ ಕಾರ್ಯ ನಿಭಾಯಿಸ್ತಿದ್ದಂಥವ್ರು. ಆದ್ರೆ ಕೊತ್ತಲವಾಡಿ ಸಿನಿಮಾ ಪ್ರಚಾರವನ್ನ ತಾನೇ ಮಾಡ್ತೀನಿ ಅಂತ ಹೇಳ್ಕೊಂಡು ಹಣವನ್ನ ಪಡೆದು ಮೋಸ ಮಾಡಿರುವಂತಹ ಆರೋಪ ಇದೀಗ ಕೇಳಿ ಬಂದಿದೆ. ಸಾಕಷ್ಟು ಜನ ಆತನನ್ನ ನಂಬಿ ಸಿನಿಮಾ ಪ್ರಚಾರ ಮಾಡಿ ಹಣ ಕೊಟ್ಟಿಲ್ಲ ಅಂತ ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಪುಷ್ಪಾ ಅರುಣ್ ಕುಮಾರ್ ಅವರು ಕೊಟ್ಟಂತಹ ದೂರಿನಲ್ಲಿ ಹಾಗಾದ್ರೆ ಏನೇನಿದೆ ಅನ್ನೋದನ್ನ ನೋಡೋದಾದ್ರೆ, ಕೊಟ್ಟಂತಹ ಹಣ ಸಾಲದು, ಇನ್ನೂ ಹೆಚ್ಚಿನ ಹಣ ಕೊಡಬೇಕು, ಕೊಡದೇ ಇದ್ರೆ ಮನೆ ಬಳಿ ಬಂದು ಗಲಾಟೆ ಮಾಡ್ತೀವಿ, ಮತ್ತೆ ನಿಮ್ಮ ಮಾನವನ್ನ ಕಳಿತೀವಿ ಅಂತ ಬೆದರಿಕೆ ಕರೆಯನ್ನ ಮಾಡಿದ್ದಾರೆ. ಈ ರೀತಿ ಇರೋದಾಗಿ ಹೇಳಿದ್ದಾರೆ ಅವರು ಪುಷ್ಪಾ ಅರುಣ್ ಕುಮಾರ್ ಅವರು. ಆಗಸ್ಟ್ 15ರಂದು ತನಗೂ ಮತ್ತು ಚಿತ್ರದ ನಿರ್ದೇಶಕ ಶ್ರೀರಾಜ್ಗೂ ಬೆದರಿಕೆ ಕರೆಗಳು ಬಂದಿರುವಂತಹ ಬಗ್ಗೆ ಪುಷ್ಪಾ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇಲೆ ಪೊಲೀಸರು ಈಗ ಆರೋಪಿಗಳಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಕೂಡ ಕರೆದಿದ್ದಾರೆ. ಶ್ರೀರಾಜ್ ನಿರ್ದೇಶನ ಮಾಡಿರುವಂತಹ ಪೃಥ್ವಿ ಅಂಬರ್ ಮತ್ತು ಕಾವ್ಯ ಶೈವ ಮುಖ್ಯ ಭೂಮಿಕೆಯಲ್ಲಿದ್ದಂತಹ ಕೊತ್ತಲವಾಡಿ ಸಿನಿಮಾ ಇದೀಗ ಬಿಡುಗಡೆ ಆದಾಗಿನಿಂದಲೂ ಸಹ ವಿವಾದಗಳಿಂದಲೇ ಸುದ್ದಿ ಮಾಡಿತ್ತು. ಕಲಾವಿದರು ತಮಗೆ ಸರಿಯಾಗಿ ಸಂಭಾವನೆಯನ್ನ ಕೊಟ್ಟಿಲ್ಲ ಅಂತ ಆರೋಪ ಮಾಡಿದ್ದು ಕೂಡ ಭಾರಿ ಸುದ್ದಿಯಾಗಿತ್ತು. ಈ ಎಲ್ಲಾ ಬೆಳವಣಿಗೆಗಳು ನಿರ್ಮಾಪಕಿ ಪುಷ್ಪಾ ಅವರಿಗೆ ತೀವ್ರವಾದಂತಹ ಬೇಸರವನ್ನ ತಂದಿದ್ದು, ಈಗ ಅವರು ಐವರ ವಿರುದ್ಧ ವಂಚನೆ, ಬೆದರಿಕೆ, ಮಾನನಷ್ಟ ಹಾಗೆ ಕ್ರಿಮಿನಲ್ ಪಿತೂರಿ ಆರೋಪದಡಿ ದೂರನ್ನ ಕೊಟ್ಟು ಕ್ರಮಕ್ಕೆ ಕೂಡ ಆಗ್ರಹ ಮಾಡಿದ್ದಾರೆ. ರಾಜೇಶ್ ನಟರಂಗ, ಅವಿನಾಶ್ ಹಾಗೆ ಗೋಪಾಲಕೃಷ್ಣ ದೇಶಪಾಂಡೆ ಕೂಡ ಕೊತ್ತಲವಾಡಿ ಚಿತ್ರದಲ್ಲಿ ನಟನೆಯನ್ನ ಮಾಡಿದ್ರು. ಹಳ್ಳಿ ಸೊಗಡಿನ ಈ ಚಿತ್ರದಲ್ಲಿ ಮರಳು ಮಾಫಿಯಾ, ಹಳ್ಳಿಯ ರಾಜಕೀಯ, ದೊಂಬರಾಟದ ಕಥೆಯನ್ನ ಹೇಳಲಾಗಿತ್ತು. ಸಿನಿಮಾ ಸೋಲು ಮತ್ತು ತೆಲುಗಿನ ಘಾಟಿ ವಿತರಣೆಯಲ್ಲಿ ಕೈ ಸುಟ್ಕೊಂಡ್ರು ಸಹ ಪುಷ್ಪಾ ಅವರು ಮುಂದಿನ ದಿನಗಳಲ್ಲಿ ನಟ ಶರಣ್ ಅವರೊಂದಿಗೆ ಸಿನಿಮಾನ ನಿರ್ಮಾಣ ಮಾಡುವಂತಹ ವಿಶ್ವಾಸದಲ್ಲಿ ಇದ್ದಾರೆ. ವಾರದ ಹಿಂದೆ ಪುಷ್ಪಾ ಅವರು ದೂರನ್ನ ಕೊಟ್ಟಿದ್ದು ಈ ವಿಚಾರ ತಡವಾಗಿ ಬೆಳಕಿಗೆ ಬಂದಿದೆ. ಒಟ್ನಲ್ಲಿ ಪುಷ್ಪಾ ಅರುಣ್ ಕುಮಾರ್ ಅನೇಕ ವಿವಾದಗಳಿಗೆ ಕಾರಣವಾಗ್ತಿದ್ದು, ಮುಂಬರುವಂತಹ ಸಿನಿಮಾದಲ್ಲಾದ್ರೂ ಯಶಸ್ಸು ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.